ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಂದಿದೆ, ಒಬ್ಬರು ಮಲ್ಲಿಕಾರ್ಜುನ ಖರ್ಗೆ ಅನ್ನೋರು ಸ್ವಯಂ ಘೋಷಿತ ಒಬ್ಬ ಸ್ವಂತ ನಾಯಕ ಅಂತ ತಿಳ್ಕೊಂಡಾರೆ. ಅವ್ರಿಗೆ ಅವ್ರ ಹಿಂದೂ ಇಷ್ಟೊಂದು ನಾವೆಲ್ಲ ಸಂಘಟನೆ, ದಲಿತ ಸಂಘಟನೆಗಳಾಗಲಿ ಬೇರೆ ಬೇರೆ ಸಂಘಟನೆದವರು ಮುಖಂಡರು ಬಂದೆವು. ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಬರೀ ಅಹಿಂದ ನಾಯಕ ಅಷ್ಟೇ ಅಲ್ಲ, ಅವರು ರಾಜ್ಯ ನಾಯಕ, ಅದ್ರ ಜೊತೆ ರಾಷ್ಟ್ರ ನಾಯಕರು. ಇದರ ಹಿಂದೆ ಅವರು ಸುಮಾರು 40-45 ವರ್ಷದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಚಳವಳಿಯಲ್ಲಿ ದಲಿತರ ಜೊತೆ ಯಾವತ್ತೂ ಹೋಗಲಿ ನಮ್ಮ ಜೊತೆ ಅದಾರ. ಅವ್ರ ಅಧಿಕಾರದಾಗ ಇದ್ದಾಗೂ ಅಧಿಕಾರದಾಗ ಇಲ್ಲವೂ ಕೂಡ ನಮ್ಮ ಸಂಘಟನೆಗಳು ಅದ್ರ ಹಿಂದ ಅವರ ನಿಂತರು. ಇವತ್ತು ಎಲ್ಲ ಸಂಘಟನೆಗಳಾಗಲಿ ನಾವು ಯುವ ನಾಯಕರ ಅಂತ ಬೆಳ್ಕೊಳ್ಳೋಕೆ ಕಾರಣ ಅದರಿಂದ ಸತೀಶಣ್ಣ ಜಾರಕಿಹೊಳಿ ಮತ್ತು ಅವ್ರ ಜಾರಕಿಹೊಳಿ ಕುಟುಂಬ ಇದು ಎಲ್ಲರಿಗೂ ಗೊತ್ತಿದೆ. ಆದರೆ ನಿನ್ನಿಂದ ಅವ್ರ ವಿಡಿಯೋ ನೋಡಿದ್ಮೇಲೆ ನಮ್ಗೆ ಭಾಳ ಮನಸ್ಸಿಗೆ ದುಃಖ ಆಯಿತು ಎಲ್ಲ ಸಂಘಟನೆದವ್ರಿಗೆ. ಅದರ ಇವ ಅರ್ಚಿಗೆ ಛಲವಾದಿ ಸಂಘಟನೆ ಅಂತ ಹೇಳ್ಕೊಂತು. ಛಲವಾದಿ ಅವ ಅಷ್ಟೇ ಅಲ್ಲ, ಇಡೀ ನಾವೆಲ್ಲರನ್ನ ಛಲವಾದಿ ಅವರದ್ದು. ಇದ್ರ ಹಿಂದಿನ ಉದಾಹರಣೆ ಹೇಳಬೇಕಂದ್ರೆ ಸತೀಶಣ್ಣ ಜಾರಕಿಹೊಳಿ ಅವರು ಒಂದು ನಮ್ಮ ಭಾಷಣದಲ್ಲಿ ಹೇಳಿದ್ರು, ಏನು ಘಟನೆಗಳು ಆದರೆ ಬಾಬಾ ಸಾಹೇಬ್ದಾಗಲಿ ರಾಷ್ಟ್ರ ನಾಯಕದ ಯಾವುದೂ ಘಟನೆಗಳು ಆದರೆ ಹೋರಾಟಕ್ಕೆ ಇಳಿಯೋರಂದ್ರೆ ಮೊದಲ ಛಲವಾದಿ ಸಂಘಟನೆಗಳು, ಛಲವಾದಿ ಜನಾನ ಬರ್ತಾರಂತ ನಮ್ಮ ಬಗ್ಗೆ ಅವರು ಒಳ್ಳೆಯ ಒಂದು ವಿಚಾರ ಒಪಿನಿಯನ್ ಕೊಟ್ಟಿರೋದು. ಜೊತೆನ ಲಾಸ್ಟ್ ಟೈಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಲ್ಲಿ ಕಾರ್ಯಕ್ರಮದಾಗ ಬಂದವರು ಹೇಳಿದ್ರು, ಏನೂ ಕಾರ್ಯಕ್ರಮ ನಡೆದಿರಪ್ಪ ಎಲ್ಲಿ ಟಕ್ಕಂತ ಅವಾಜ್ ಬಂದರೆ ದಲಿತ ವಿರೋಧಿ ಆದರೆ ಬಹುಜನ ಸಮಾಜಕ್ಕೆ ಏನಾದರೆ ಆಯ್ತಂದರೆ ಮಲ್ಲೆಚುಗಲಿ ಆಗಲಿ ಅವರು ಕೆಲವು ಸಾಮಾಜಿಕ ತಂಡಗಳು ಬಂದು ಚೆನ್ನಮ್ಮ ಸರ್ಕಾರದಲ್ಲಿ ಮೊದಲು ಘೋಷಣೆ ಆಗ ಅವರ ಇವರು ಅಂತ ಹೇಳಿ ನಮ್ಮ ಬಗ್ಗೆ ವರ್ಣನೆ ಮಾಡಿದರು. ಇದರಿಂದ ಅವರ ಅಂಧಶ್ರದ್ಧೆ ಬಗ್ಗೆ 6 ಡಿಸೆಂಬರ್ಗೆ ಬೆಳಗಾವಿ ಸ್ಮಶಾನದಲ್ಲಿ ತಾವು ಕಾರ್ಯಕ್ರಮ ನೋಡಿದ್ರಿ. ಇವೆಲ್ಲ ಯಾವ್ದಕ್ಕೆ ಮಾಡಲಪ್ಪ ಅಂದರೆ ಈ ಸಮಾಜಕ್ಕೆ ನಮಗೆ ಏನು ಇದ್ರ ಹಿಂದೆ ಅನ್ಯಾಯ ಆಗ್ತಿದ್ವು, ಅತ್ಯಾಚಾರಗಳು ಆಗ್ತಿದ್ವು, ಇವೆಲ್ಲ ತಡೆ ಹಿಡಿಯೋಕೆ ಸಂಘಟನೆಗಳು ಪ್ರತಿ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಒಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಗೆ ಎತ್ತು ಹಿಡಿದಾರೆ. ನಾವು ಏನೇ ಇರಲಿ, ನಮ್ಮ ಸಾಯೋ ಮಠ ಇರಲಿ, ನಮ್ಮ ಜೀವ ಹೋಗೋ ಮಠ ಇರಲಿ, ನಮ್ಮ ಉಸಿರು ಇಡೋ ಮಠ ನಾವು ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮ ನಾಯಕರು ಮತ್ತು ಕೊನೆವರೆಗೆ ಅವರೇ ಇರೋರು. ನಮ್ಮ ಸಮಾಜ ಏನಾದರೆ ಮುಂದೆ ಅವರಿಂದ ಉದ್ಧಾರ ಆಗಬೇಕಾದ್ರೆ ಆ ಕುಟುಂಬದಿಂದ ಆಗೋದು ನಮ್ಮ ನಾಯಕ ಸತೀಶಣ್ಣ ಅಂತ ಹೇಳ್ತೀವಿ. ಮತ್ತು ಇದು ರಾಶಿಂಗ್ ಅನ್ನೋರು ಅವರು ಛಲವಾದಿ ಸಂಘಟನೆ ಅಂತ ಹೆಸರುಕೊಂಡು ₹5 ತೊಗೊಂಡು ಕೆಲವು ಅಧಿಕಾರಿಗಳ ವಿರುದ್ಧ ಅವರ ಅಲಿಗೇಷನ್ ಆಗಲಿ, ಕೆಲವು ಸಂಘ ಸಂಸ್ಥೆ ನಾಯಕರ ಜೊತೆ ಕೂಡ ಅವರು ಜಗಳ ಮಾಡ್ಕೊಂಡಿದ್ದಾರೆ. ಅವನೇನು ಸಮಾಜಕ್ಕೆ ಏನು ಕಾಂಟ್ರಿಬ್ಯೂಷನ್ ಇಲ್ಲ, 10 ಮಂದಿ ಅವ್ನ ಹಿಂದಿಲ್ಲ. ಅದ್ರ ಜೊತೆ ಕಾಂಗ್ರೆಸ್ ಪಕ್ಷದಿಂದ ಅವ್ರ ಮೊದಲು ಉಚ್ಚಾಟನೆ ಮಾಡಬೇಕು, 2ನೇ ಛಲವಾದಿ ಸಂಘಟನೆ ಉಚ್ಚಾಟನೆ ಮಾಡಬೇಕು. ಆ ಪದದ ಅವ್ರು ಗೈರ್ ಪದ ತೊಗೊಂಡಂತ ನಾವು ಇಡೀ ಸಂಘಟನೆಯಿಂದ ಅವ್ರಿಗೆ ಇವತ್ತು ನಮ್ಮ ಬೇಡಿಕೆ ನಾವು ಎಲ್ಲ ಮತ್ತು ಸೋಷಿಯಲ್ ಮೀಡಿಯಾದಾಗ ಈಗ ಬಂದರೆ ಸತೀಶಣ್ಣ ಜಾರಕಿಹೊಳಿ ಬಂದರೆ ಏನೋ ಒಂದು ವಿಡಿಯೋ ಮಾಡಿ ಅವ್ರು ಹಂಗೆ ಮಾಡ್ತಿದ್ರು, ಹಿಂಗೆ ಮಾಡ್ತಿದ್ರು, ಅವ್ರು ಸಮಾಜ ಕೊಡೋದಿಲ್ಲ ಏನಿಲ್ಲ. ಒಂದೇ ಅವ್ರ ಪ್ರಾಬ್ಲಮ್ ಏನಂತಂದ್ರೆ ಅವ್ರು ಸ್ವಯಂ ಪುರುಷತ್ವ ಒಬ್ಬ ಲೀಡರ್ ಆಗಿರ್ತಾರೆ. ನಾವು ಸಾಕಷ್ಟು ಸಮಾಜದಾಗ ಇಂಥ ಘಟನೆಗಳು ನಡೆದಾಗ ಆಗಾಗಲೇ ಅವ್ರನ್ನ ಕರೆದು ನಾವು ವಾರ್ನಿಂಗ್ ಮಾಡಿ, ನೀ ಸಮಾಜ ನಿನಗೆ ಒಬ್ಬಗ ಸಂಬಂಧಪಟ್ಟದಲ್ಲ, ನೀ ಯಾವುದೂ ಇಂಥ ವಿಷಯಗಳದಾಗ ಇಂಥ ಯಾವ ಲೀಡರ್ ಅಥವಾ ಅವರು ಸತೀಶಣ್ಣ ಜಾರಕಿಹೊಳಿ ಬದಲು ಅದರ ಮತ್ತೆ ಯಾವ ಲೀಡರ್ಗಳ ಬದಲು ಕೆಲವು ಸಲ ಮಾತಾಡಿದಾಗ ನಾವು ಆವಾಗಲೇ ವಾರ್ನಿಂಗ್ ಮಾಡಿದ್ದೀವಿ. ಯಾವ ಇಂಥವೆಲ್ಲ ಮಾಡಬೇಡ, ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತೀವಿ. ಆಮೇಲೆ ನಮ್ಮ ಸಮಾಜ ಸಣ್ಣದಿರೋದ್ರಿಂದ ನಮ್ಮ ನಾಯಕರದ ಮತ್ತು ಎಲ್ಲ ಲೀಡರ್ಗಳದ್ದು ನಮ್ಗೆ ಅವಶ್ಯಕತೆ ಇದೆ. ನಾವೆಲ್ಲರಿಗೆ ಕೆಟ್ಟ ಬರುವಂಥ ಪರಿಸ್ಥಿತಿ ಬರೋಂಗಿಲ್ಲ. ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡಂತ ನಾವು ಏನು ವಾರ್ನಿಂಗ್ ಮಾಡಿದ್ವಿ. ಆದ್ರೂ ಕೂಡ ನಿನ್ನೆ ಒಂದು ಸ್ವಲ್ಪ ಏನೋ ವಾಟ್ಸಪ್ನಾಗ ನಾವು ನಮ್ಮದು ಲೈವ್ದಾಗ ಬಂದು ಅದೇನೋ ಮಾತಾಡಿದವು, ಅಷ್ಟು ನೋಡಿಲ್ಲ ಕರೆಕ್ಟಾಗಿ. ಸತೀಶಣ್ಣ ಅವ್ರ ಬಗ್ಗೆ ಹಂಗೆ ಹಿಂಗೆ ಅಂತಿರೋನು ಮಾತಾಡಿದಾರೆ, ಸ್ವಲ್ಪ ಹವಾಯಿ ಶಕ್ತಿಗಳನ್ನ ಯೂಸ್ ಮಾಡಿದ್ದಾರೆ. ಅದಕ್ಕೆ ನಿನ್ನೆ ನಮಗೆಲ್ಲ ಕಾರ್ಯಕರ್ತರಿಗೆ ವಾರ್ನಿಂಗ್ ಮಾಡಕ್ಕೆ ಹೋದ್ರು, ಇಲ್ಲ ಮುಂದೆ ಹೋಗಿ ರಕ್ಷಣೆ ಕೂಡ ಮಾಡಿದ್ದಾರೆ. ಅದಕ್ಕೆ ನಾವು ಈಗಾಗಲೇ ಕಾಂಗ್ರೆಸ್ ಪಾರ್ಟಿ ಚಿಲ್ಲೆ ಅವ್ರಿಗೂ ನಾವು ಈಗಾಗಲೇ ಫೋನ್ ಮಾಡಿದ್ವು, ಮಾತಾಡಕ್ತಿದ್ರು, ಅವ್ರ ಪಕ್ಷದಿಂದ ವಜಾ ಮಾಡಂತ ಹೇಳಿದ್ವಿ ನಮಗೆ. ಆಮೇಲೆ ಛಲವಾದಿ ಸಮಾಜಕ್ಕೆ ಅವಂಗ ಏನೂ ಸಂಬಂಧ ಇಲ್ಲ, ಸುಮ್ಮನೆ ಸ್ವಯಂ ಘೋಷಿತವಾಗಿ ನಾನು ಛಲವಾದಿ ಅಧ್ಯಕ್ಷ ಅಂತ ಹೇಳ್ಕೊತಿಲ್ಲ, ಅದಕ್ಕೆ ಏನೂ ಸಂಬಂಧ ಇಲ್ಲ. ಅದಕ್ಕೆ ನಾವು ಇದ್ರ ಬದಲು ನಾವು ವಾರ್ನಿಂಗ್ ಮಾಡಿದ್ದೀವಿ. ಈಗ ಅದಕ್ಕೆ ಪತ್ರಿಕೆ ಮುಖಾಂತರ ನಾವು ಏನು ಹೇಳ್ತೀವಿ ಅಂದರೆ, ಅವನು
ನಮ್ಗ ಮತ್ತು ಆ ಸಮಾಜಕ್ಕೆ ಸಂಬಂಧ ಇಲ್ಲ ಅಂತೇಳಿ ತಮ್ಮ ಮುಖಾಂತರ ನಾವು ಹೇಳ್ಬೇಕು. ಸರ್ ಯಾಕೆ ಪದೇ ಪದೇ ಈ ತರ ಪೋಸ್ಟ್ ಆಗ್ತಿದ್ದಾರೆ? ಪದೇ ಪದೇ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ತಿದ್ದಾರೆ. ಅಲ್ಲ ಇಲ್ಲಿವರೆಗೂ 40 ವರ್ಷದಲ್ಲಿ ಯಾರು ಹಾಕಿಲ್ಲ ಅವ್ರಿಗೆ. ಫಸ್ಟ್ ಟೈಮ್ 3 ಮಂತ್ಸ್ ಅಲ್ಲಿ 2ನೇ ಪೋಸ್ಟ್. ಫಸ್ಟ್ ಟೈಮ್ ಆಗೋದ್ರೆ ನಮ್ಮ ಮನುಷ್ಯರು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ನಮ್ಗೆ ಬಹಳ ಒಂದು ಸಂಬಂಧ ಅದಾವ. ನಮ್ಗೆ ಬಹಳ ಸಂಬಂಧ ಅಂದ್ರೆ ನಮ್ಗೆ ಯಾವಾಗಲೂ ಬ್ರದರ್ ಟೈಪ್ ನಮ್ನ ಥಿಂಕ್ ಮಾಡಿದ್ರೆ ಯಾವಾಗ ಕುಟುಂಬ ಸದಸ್ಯರ ನಮ್ನ ಯಾವಾಗಲೂ ನೋಡ್ಕೊಂತ ಬಂದಾರೆ. ಯಾವಾಗ ನಮ್ಗೆ ಅವ್ರು ಬೇಯಾಕ ಐತಿ ಅಥವಾ ನಾವು ಯಾವ ತಪ್ಪು ಮಾಡಿದಾಗ ಕೂಡ ನಮ್ಗೆ ಬೇರೆ ಉದಾಹರಣೆಗಳು ರಗಡಿದಾವೆ. ಬರೀ ನಮ್ಗೆ ಸಪೋರ್ಟ್ ಮಾಡೋದು ಅಷ್ಟೇ. ನಾವೇನಾರು ಅಕಸ್ಮಾತ್ ತಪ್ಪು ಮಾಡಿದ್ರೆ ನಮ್ಗೆ ಬೇರೆ ಉದಾಹರಣೆಗಳು ರಗಡಿದಾವೆ. ಅಂದ್ರೆ ನಮ್ಗೆ ಒಂದು ಬ್ರದರ್ ಟೈಪ್ ಎಲ್ಲ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರು ನಮ್ಮ ದಲಿತ ಸಮಾಜದವ್ರನ್ನೆಲ್ಲರೂ, ಇವನ್ ಚಲವಾದಿ ಸಮಾಜ ಅಂದ್ರೆ ಚಲವಾದಿ ಸಮಾಜ ಮಾದರಿ ಇರ್ಬೋದು. ಅಂದ್ರೆ ನಮ್ದು ಎಷ್ಟು ಒಳಸ ಬರ್ತಾವ ಪಂಗಡಗಳು ಬರ್ತಾವ, ಎಲ್ಲರಿಗೂ ಕೂಡ ಅವ್ರು ಬಹಳ ಪ್ರೀತಿಯಿಂದ ನೋಡ್ಕೊಂಡು ಬಂದಂಥವ್ರು. ಅಂಥವ್ರಿಗೆ ಈ ರೀತಿ ಮಾಡೋದ್ರಿಂದ ನಾವು ಅವು ಮೀಡಿಯಾ ಮುಖಾಂತರ ಮಾತಾಡಿ, ನಾವು ವಾಟ್ಸಪ್ನಾಗ ನಾವು ಮೀಡಿಯಾ ಮುಖಾಂತರ ವಾರ್ನಿಂಗ್ ಮಾಡಾಕ್ತೀವಿ. ಈಗಾಗಲೇ ಅವ್ನು ನಾವು ಪಕ್ಷದಿಂದ ವಜಾ ಮಾಡಾಕಿರ್ತೀವಿ. ಆಮೇಲೆ ಚಲವಾದಿ ಮಹಾಸಭಾ ಅಂದ್ರೆ ಅಲ್ಲಿ ಕೂಡ ನಾವು ವಜಾ ಮಾಡಾಕ್ತೀವಿ. ಏನ್ ಮಾಡಂಗಿಲ್ಲ. ಈಗ ಫಸ್ಟ್ ವಾರ್ನಿಂಗ್ ಮಾಡ್ತಾ ಇದೀವಿ. ಈಗ ಮತ್ತೊಂದ್ಸಲ ಏನಾರ ಮಾಡಿದ್ರೆ ಅದು ಬೇರೆ ಟೈಪ್ ನಾವು. ಸರ್ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಟಾರ್ಗೆಟ್ ಏನಾದ್ರು ಮಾಡ್ಲಾಗ್ತಿದ್ಯಾ? ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ನಡುವೆ ಮತ್ತು ಸತೀಶ್ ಜಾರಕಿಹೊಳಿ ಅವ್ರ ನಡುವೆ ಹುಳಿ ಇಡುವಂತ ಕೆಲಸ ಕೂಡ ಆಯ್ತು. ಈಗ ಮತ್ತೆ ಆಗ್ತಾ ಇದೆ. ಯಾಕೆ ಪದೇ ಪದೇ ಅವ್ರನ್ನ ಟಾರ್ಗೆಟ್ ಮಾಡ್ಲಾಗ್ತಲ್ಲ? ಇತಿಹಾಸ ಇದೆ ಸತೀಶ್ ಜಾರಕಿಹೊಳಿ ಅವ್ರು ಅಷ್ಟೇ ಅಲ್ಲ, ಇತಿಹಾಸ ಯಾರು ದಲಿತ ನಾಯಕರು ಈ ದೇಶನಾಗ ಬೆಳಿತಾರೋ ಅವ್ರನ್ನ ಟಾರ್ಗೆಟ್ ಮಾಡೋಂಥ ಇದೊಂದು ಇತಿಹಾಸ ಇದೆ. ಸತೀಶ್ ಜಾರಕಿಹೊಳಿಗೆ ಅಷ್ಟೇ ಅಲ್ಲ, ಸತೀಶ್ ಜಾರಕಿಹೊಳಿ ಅಧ್ಯಕ್ಷ ಆಗಿ ಮುಂದಿನ ಸಲ ಈ ರಾಜಕಾರಣದಲ್ಲಿ ಅಥವಾ ಈ ರಾಜ್ಯದಲ್ಲಿ ಪ್ರಬಲ ನಾಯಕ ಆಗಿ ಬೆಳಿತಾರೆ ಅನ್ನೋದ್ರಿಂದ ದೃಷ್ಟಿಯಿಂದ ಕೆಲವೊಂದು ಸಲ ವಾಟ್ಸಪ್ನಾಗ ಅವರು ಸಿದ್ದರಾಮಯ್ಯ ಅವ್ರ ಬದಲು ಕೂಡ ಏನೇನೋ ಅವ್ರು ಮಾಡಿದ್ರು ಹಂಗೆ ಮಾಡಿದ್ರು ಕೆಲವೊಂದು ವಾಟ್ಸಪ್ನಾಗ ಕೂಡ ಮಾಡಿದ್ದಾರೆ. ಇದು ಇತಿಹಾಸ ಇದೆ. ಯಾಕಂದ್ರೆ ದಲಿತರು ಯಾರೂ ಬೆಳೆದ್ರಂದ್ರೆ ರಾಜಕಾರಣದಾಗ ಅವ್ನು ಆಟೋಮೆಟಿಕ್ವಾಗಿ ಕುತಂತ್ರವಾಗಿ ಅವ್ರನ್ನ ಮುಗಿಸುವಂತ ಪ್ರಯತ್ನಗಳು ಸಾಕಷ್ಟು ನಡೆದವು, ಹಿಂದೂ ನಡೆದವು. ಈಗ ಸತೀಶ್ ಜಾರಕಿಹೊಳಿ ಇವು ನಡೀತಾ ಇದಾವೆ. ಇದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೊರಗಡೆ ಆಗ್ತಿದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗ್ತಿದೆ ಅಥವಾ ಹೊರಗಡೆ ಆಗ್ತಿದೆ? ಕಾಂಗ್ರೆಸ್ ಪಾರ್ಟಿ ಅಂತ ಅನ್ನಂಗಿಲ್ಲ, ನಾವು ಟೋಟಲಿ ಕಂಪ್ಲೀಟ್ ಇದು ಈ ದಲಿತ ನಾಯಕ ಮುಗಿಸ್ಕೊಳ್ಳೋದು ಎಲ್ಲರನ್ನೂ ಕೂಡ್ಬಿಡ್ತಾರೆ ಒಂದೇ ಜಾಗ. ಮೊನ್ನೆ ಅವ್ರ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ನಾನು ಇವ್ರು ಷಡ್ಯಂತ್ರ ಮಾಡ್ತಿದ್ದಾರೆ. ಆಟೋಮೆಟಿಕ್ ನಡೆದೈತೆ. ಅದ್ರೊಳಗೆ ಸಾದಾ ಒಬ್ಬಿವ ಹೊರಗೆ ತಿರ್ಗಾಡುವಂತ ಮನುಷ್ಯ ಅವ್ರ ಬದಲು ಮಾತಾಡ್ತಾರೆ. ಇದು ಹಿಂದೆ ಯಾರು ಸಪೋರ್ಟ್ ಇದ್ದಾಗ ಕೆಲವೊಂದು ಮಂದಿ ಮಾತಾಡ್ತಾರೆ. ಅದಕ್ಕೆ ಎಲ್ಲರೂ ಅವ್ರ ಸಪೋರ್ಟ್ ಆಗಿದೆ, ಅವ್ರ ಬೆನ್ನ ಅಲ್ಲ. ಈಗ ಹಂಗ ನಮ್ಗೆ ಹೇಳಕ್ ಬರಂಗಿಲ್ಲ, ನಿಖರವಾಗಿ ನಮ್ಗೆ ಗೊತ್ತಿಲ್ಲ. ಅದ್ರ ಬಟ್ ಇದ್ರ ಹಿಂದೆ ಯಾರೇ ಅದಕ್ಕೆ ಬೆನ್ನೆಲುಬಾಗಿ ಸಪೋರ್ಟ್ ಇದಾರ ನಮ್ಗೆ ಸಂಶಯ. ಸತೀಶ್ ಅವರು ಅಭಿಮಾನಿಗಳು ಕೂಡ ಇದ್ರು. ಈ ರೀತಿ ಹೇಳಿಕೆ ಕೊಡಕ್ಕೆ ಏನ್ ಕಾರಣ ಇರ್ಬೋದು ಅಂತ. ಅಲ್ಲ, ಅವ್ರು ಹೇಳಿಕೆ ಕೊಡೋದ್ರ ಒಂದ್ ಟೈಪ್ ಸೈಕಿಕ್ ಇದ್ದಾಗ ಇವ್ರು ಒಬ್ರು ಬಂದಲ್ಲಿ ಹೇಳಿಕೆ ಕೊಟ್ಟಿಲ್ರಿ. ಅನೇಕ ಸಂದರ್ಭದಾಗ ಕೆಲವೊಂದು ಲೀಡರ್ಗಳ ಬದಲು ಎಲ್ಲಾರು ಲೀಡರ್ಗಳ ಬದಲು ಮಾತಾಡ್ತಾ ಇದ್ವಿ. ಒಂದಲ್ಲ, ಮಲ್ಲೇಶನ್ ಬದಲು ಮಾತಾಡ್ದ, ನನ್ನ ಬದಲು ಮಾತಾಡ್ದ. ಆಮೇಲೆ ಕೆಲವೊಂದು ಇನ್ನೊಂದು ನಾವು ನಾಯಕರು ಕೆಲವೊಂದು ಮಂದಿ ನಾವು ಹೆಸರು ತಗೋಲ್ಲ ಅಂತ ಲೀಡರ್ಗಳ ಬದಲು ಕೆಲವೊಂದು ಮಂದಿ ಮಾತಾಡಿದ. ಅವಾಗ ನಾವು ಏನ್ ಮಾಡಿದ್ವಿ, ಅವ್ನು ಸ್ವಲ್ಪ ಕರೆಸಿ ವಾರ್ನಿಂಗ್ ಮಾಡಿ ಇಂಥ ಸಮಾಜದಾಗ ಸರಿಯಲ್ಲ. ಬೆಳಗಾವಿ ಜಿಲ್ಲಾದವ್ರು ಯಾಕೆ ಮಾಡ್ತಿದ್ರ ಅಂತ ಯಾವ್ದು ಬೇರೆ ಜಿಲ್ಲಾದವ್ರು ಯಾರು ಪೋಸ್ಟ್ ಮಾಡಲ್ಲ. ಬೆಳಗಾವಿ ಜಿಲ್ಲಾದವ್ರು ಏನ್ ಮಾಡಿದ್ರೆ ಇಲ್ಲಿ ಅವ್ರ ವೈಫಲ್ಯ ತೋರಿಸಿದಾರ ಏನ್ ಇಲ್ಲಿ ನೋಡಿದಿರಿ ತಾವು. ಈಗ ನಮ್ಮ ದೊಡ್ಡಣ್ಣ ಮಾವೀರಣ್ಣ ಮೊಯ್ತಿಯವರು ಇಲ್ಲಿ ಕೂತಿದಾರ. ಅವ್ರಿಗೆ ಸತೀಶ್ ಅಣ್ಣ ಜಾರಕಿಹೊಳಿ 2 ಸಲ ರಾಯಬಾಗ್ ಟಿಕೆಟ್ ಕೊಡಿಸಿದ್ರ. ಅಂದ್ರೆ ನಮ್ಮ ದಲಿತರ ಪರ ಹೆಂಗಿದಾರ ಅಂತ ನೀವು 2 ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ತಮಗೆಲ್ಲ ಗೊತ್ತೈತಿ, DCC ಬ್ಯಾಂಕ್ ಅದ 104 ವರ್ಷನಾಗ ಪ್ರಥಮ ಬಾರಿಗೆ ಸುನೀತಾ ಐಹೊಳೆ ಅಂತ ಒಂದು ದಲಿತ ಮಹಿಳೆನ ಒಂದು ನೀವು ಸಣ್ಣ ಕಾರ್ಯಕರ್ತೆ ಅಂತ ಈಗ ಕೇಳಿದ್ರಲ್ಲ, ಸಣ್ಣ ಕಾರ್ಯಕರ್ತನ ಒಯ್ದು DCC ಬ್ಯಾಂಕ್ನ ಡೈರೆಕ್ಟರ್ ಆಗಿ ಕುಂಡಿಸಿದಾರ. ಮತ್ತ ಅಲ್ಲಿ ರಾಹುಲ್ ಅಣ್ಣ ಜಾರಕಿಹೊಳಿ ಅವರು ಅದಾರ, ಮತ್ತ ಅಮರಣ್ಣ ಜಾರಕಿಹೊಳಿ ತಮ್ಗೆ 2 ಮಕ್ಕಳಿದಾರೆ. 2 ಮಕ್ಕಳು ಒಂದು ಸಣ್ಣ ಕಾರ್ಯಕರ್ತನ ವೈದ್ಯರಿಂದ ತಮ್ಮ ಮಕ್ಕಳು ಈಕ್ವಲ್ ಕೊಂಡಿರ್ತಾರಂದ್ರೆ ಇದು ಒಂದು ಅಹಿಂದ ನಾಯಕರು ಸತೀಶ್ ಅಣ್ಣ ಜಾರಕಿಹೊಳಿ ಮಾತ್ರ ಒಬ್ಬರಲ್ಲೇ ಮಾತ್ರ ಸಾಧ್ಯ. ಇದು ಬೇರೆ ಯಾರ ಕೈಲೂ ಸಾಧ್ಯನೂ ಇಲ್ಲ. ಯಾಕಂತಂದ್ರೆ ಇತಿಹಾಸ ನಿರ್ಮಾಣ ಮಾಡೋರು ಅವ್ರೆ. ಹಿಂಗಾಗಿ ದೊಡ್ಡ ಪ್ರಮಾಣದಾಗ ಅವ್ರಿಗೆ ಹೆಸರು ಮಾಡಿದಾರ, ಮುಂದಿನ ದೊಡ್ಡ ನಾಯಕರದಾರ. ಅದ್ರಗೋಸ್ಕರ ಈ ರೀತಿ ನಡೀತಾ ಇದೆ. ಹಿಂಗಾಗಿ ಇಲ್ಲೇ ಜೀವಂತ ಉದಾಹರಣೆಯನ್ನು ನಾವಿದ್ದೀವಿ. ನಮ್ಮ ದಲಿತರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರಂತ ಇದು 1-2 ಅಂತಲ್ಲ, ಇಂಥ ಹಲವಾರು ಘಟನೆಗಳದಾರ. ಈಗ ನಮ್ಮ ಅಣ್ಣವ್ರು ಹೋದ್ರು, ದೊಡ್ಡ ಅಣ್ಣ ಇದ್ರು, ಎಲ್ಲ ನಮ್ಮ ದಲಿತ ಬಂದವರು ಕುಂತಾರ. ಎಲ್ಲ ನಮ್ಮ ಇಲ್ಲಿ ಲಿಂಗಾಯತರ ಸಹೋದರರು ಬಂದಿದ್ದಾರೆ, ಬೇರೆ ಸಮಾಜದವರು ಕೂಡ ಬಂದಿದ್ದಾರೆ. ಅಂದ್ರೆ 1-2 ಸಮಾಜ ಅಂತಲ್ಲ, ಅಹಿಂದ ಅಂತ ಅಂದ್ಬಿಟ್ಟು ಎಲ್ಲ ಸಮಾಜ ಬರ್ತದೆ. ಅಹಿಂದ ದೊಡ್ಡ ನಾಯಕ ಅದಾರ ಅವರ. ಹಿಂಗಾಗಿ ಇದೇನ್ ಆಗೈತಿ ತಮ್ಗೆಲ್ಲ ಇದ್ರ ಬಗ್ಗೆ ವಿವರಣೆ ಅಂತೂ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಇನ್ನು ಮುಂದೆ ಯಾವುದೇ ವಿಷಯ ಇರಲಿ, ನಮ್ಮ ದಲಿತ ಸಮಾಜ ಇರಲಿ, ಇಲ್ಲಿ ಲಿಂಗಾಯತ ಸಮಾಜದವ್ರು ಇದ್ದಾರೆ, ಎಲ್ಲರೂ ಬಂದಿದ್ದಾರೆ. ಯಾರು ನಾವು ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರಿಗೆ ಏನಾದ್ರು ಅಥವಾ ಅವ್ರ ಕುಟುಂಬಕ್ಕೆ ಏನಾದ್ರು ಅಂದ್ರೆ ನಾವು ಮಾತ್ರ ಇನ್ನು ಯಾವುದು ಯಾರ ವಿಷಯಕ್ಕೂ ನಾವು ಸುಮ್ಮನೆ ಎಲ್ಲರೂ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಸರ್, ಈ ಎಲ್ಲ ಸಂಘಟನೆಗಳು ಇಡೀ ಜಿಲ್ಲಾ